ಕ್ವಶನ್ ಆನಂದ್ ಕುಮಾರ್ ಅವರು ಕೇಳ್ಬಿಡ್ತೀನಿ. ಆನಂದ್ ಕುಮಾರ್ ಅವರೇ, ಇವತ್ತು ಬೆಳಗ್ಗೆ ಅದೇನು ಕಪ್ಪು ಪತ್ರ ಅಂತ ಬಿಡುಗಡೆ ಮಾಡಿದ್ರಿ ಸರ್ಕಾರದ ಬಿಳಿ ಪತ್ರಕ್ಕಿಂತ ಮುಂಚೆ. ಈಗ ಅವ್ರು ಹೇಳ್ತಿದ್ದಾರೆ, ನಾವು ಎಕಾನಮಿ ತುಂಬ ಉದ್ಧಾರ ಮಾಡಿಬಿಟ್ಟಿದ್ವಿ, ಯಾವ ಸ್ಥಿತಿಯಲ್ಲಿ ದೇಶವನ್ನು ಬಿಟ್ಟು ಹೋಗಿತ್ತೋ UPA ಅಲ್ಲಿಂದ ನಾವು ಬಹಳ ಇಂಪ್ರೂವ್ ಮಾಡ್ಕೊಂಡು ಬಂದ್ವಿ, ನಾವು GDPಲಿ ಹೀಗೆ ಮಾಡಿದ್ವಿ ಹಾಗೆ ಮಾಡಿದ್ವಿ ಅಂತೇಳಿ. ಏನು ನಿಮ್ಮ ವರ್ಷನ್ ಏನು ಅಂತೇಳಿ, ನಿಮ್ಮ ಆರೋಪಗಳೇನು, ತಕರಾರೇನು ಅಂತ? ನಮ್ಮ ತಕರಾರು ವಾಸ್ತವಾಂಶದ ಬಗ್ಗೆ ನಾವು ಕೇಳ್ತಾ ಇದ್ದೀವಿ, ವಾಸ್ತವತೆ ಬಗ್ಗೆ ಕೇಳ್ತಾ ಇದ್ದೀವಿ. ಶ್ವೇತಪತ್ರ ಕೂಡ ಹೊರಡಿಸಿದ್ದಾರೆ ಕೇಂದ್ರ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು. ನಮ್ದು ಈಗ ಬಹಳ ಸ್ಪಷ್ಟವಾಗಿದೆ. ನಾವಾಗ ಏನು ಕೇಳ್ತಾರೆ, ನಿಮ್ಮ ಕೇಂದ್ರ ಸಚಿವಾಲಯದಿಂದ ಕೊಟ್ಟಿರುವಂತಹ ಒಂದು ಡಾಕ್ಯುಮೆಂಟ್ನ ಆಧಾರದ ಮೇಲೆ ನಾವು ಮಾತಾಡ್ತಾ ಇರೋದು. ಆರ್ಥಿಕತೆ ಎಲ್ಲಿದೆ? ಆರ್ಥಿಕತೆ ಇವತ್ತು GDPಯಲ್ಲಿ 5%ಇಂದ 10%ಗೆ 5% ಇಳಿದಿದೆ. ಹಣದುಬ್ಬರ ಬಂದು 10%ಗೆ ಏರಿಕೆ ಆಗಿದೆ. ನಾವೇ ಹೇಳ್ತಾ ಇಲ್ಲ, ನಿಮ್ಮ ಕೇಂದ್ರ ಸಚಿವಾಲಯದಲ್ಲಿ ಹೊರಡಿಸಿರುವಂಥದ್ದು. ಇವತ್ತು ಶ್ವೇತಪತ್ರ ಹೊರಡಿಸಿದ್ದಾರೆ, ಕೈಗೆ ಬಂದ ನಂತರ ನಾವು ಅದನ್ನ ಸ್ಟಡಿ ಮಾಡ್ತೀವಿ, ತೊಂದರೆ ಇಲ್ಲ. ನಿರುದ್ಯೋಗ ಅನ್ನೋದು 45 ವರ್ಷಗಳಲ್ಲಿ ಕಾಣದೇ ಇರೋಂಥದ್ದು. ಅಂದರೆ ನಾವು 2014ರಲ್ಲಿ ಅಧಿಕಾರದಿಂದ ಇಳಿದಾಗ 25% ಇದ್ದು, ಇವತ್ತು 50%ವರೆಗೂ 45 ವರ್ಷಗಳಲ್ಲಿ ಕಾಣದಂತಹ ಒಂದು ಏರಿಳಿತವನ್ನು ಇವತ್ತು ಕಾಣಿಸ್ಬೋದಾಗಿದೆ. ಇನ್ನು ರೈತರು ಏನು ಇದು ಸಂಕಷ್ಟಗಳು ಏನಿದೆ ಅಂದರೆ, ರೈತರದ್ದು ಡಬಲ್ ಇನ್ಕಮ್ ಮಾಡ್ತೀನಿ ಅಂತ ಹೇಳಿದ್ರು, ಇಲ್ಲಿವರೆಗೂ ಕೂಡ ಅದು ಡಬಲ್ ಇನ್ಕಮ್ಮೇ ಕಾಣಿಸ್ತಾ ಇಲ್ಲ. ಹಾಗೇನಾರು ಮಾಡಿದ್ರೆ ಇಷ್ಟು ವರ್ಷ ದೆಹಲಿಯ ಹೆದ್ದಾರಿಗಳಲ್ಲಿ ಇಷ್ಟು ವರ್ಷಗಳು ಇಷ್ಟು ತಿಂಗಳುಗಳ ಕಾಲ ರೈತರು ಪ್ರತಿಭಟನೆ ಮಾಡಬೇಕಾಗಿರುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ. ಕೃಷಿಯಲ್ಲಿ ಆಮೇಲೆ ಡಬಲ್ ಇನ್ಕಮ್ ಆಗ್ಬೋದು, MSP ಮಿನಿಮಮ್ ಸೇಲ್ಸ್ ಪ್ರೈಸ್ ಅದನ್ನು ಸಪೋರ್ಟಿಂಗ್ ಅದನ್ನು ಕೂಡ ಮಾಡ್ತಾ ಇಲ್ಲ. ಮಹಿಳೆಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಆಗ್ಬೋದು, ಮಣಿಪುರದ ಆಗಬಹುದು, ಅಥವಾ UPL ಆದಂತಹ ಅರ್ಥ ಕೇಸ್ ಆಗ್ಬೋದು, ನಮ್ಮ ಕ್ರೀಡಾಪಟುಗಳು ಗೋಲ್ಡ್ ಮೆಡಲ್ ಅಂತ ತಗೊಂಬಂದಂತಹ ಮಹಿಳೆಯರಿಗೂ ಕೂಡ ರಕ್ಷಣೆ ಇಲ್ಲದೆ ಇರುವಂತಹ ಈ ಸರ್ಕಾರದಲ್ಲಿ ಏನು ನಡೀತಾ ಇದೆ ಅನ್ನೋದು ನಮ್ಮ ಆರೋಪ. ಇದ್ರ ಜೊತೆಗೆ ಸಾಮಾಜಿಕ ನ್ಯಾಯ ಆಗ್ಬೋದು, SC/ST ಗಳಿಗಾಗ್ಬೋದು, OBC ಗಳಿಗಾಗ್ಬೋದು, ಮೈನಾರಿಟಿಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು, ಆಜಾನು, ಆಮೇಲೆ ಅದೇನದು ಆಜಾನ್ ಆಗ್ಬೋದು, ಬುರ್ಕಾ ಆಗ್ಬೋದು, ಈ ಥರದ್ದೆಲ್ಲ ಆರೋಪಗಳಾಗ್ಬೋದು. ಇನ್ನು ಸೈನ್ಯವನ್ನು ದುರ್ಬಲಗೊಳಿಸ್ತಾ ಇರೋದು, ಈ ಥರ ಅನೇಕ ಇರೋದು. ಅದ್ರಲ್ಲಿ ನಮ್ಮ 10 ಪ್ರಶ್ನೆಗಳಿದೆ. ಮಾಧ್ಯಮ ಮಿತ್ರಗಳು ಕೂಡ ಅವರು ಹಕ್ಕುಚ್ಯುತಿ ಮಾಡ್ತಾ ಇರೋದು. ಇಲ್ಲಿವರೆಗೂ ಮಾನ್ಯ ಪ್ರಧಾನಿಗಳು 10 ವರ್ಷದಿಂದ ಅನೇಕವಾದಂಥ ಪ್ರಗತಿಯನ್ನು ಮಾಡಿರುವಂತಹ ಮಾನ್ಯ ಪ್ರಧಾನಿಗಳು ಇಲ್ಲಿವರೆಗೂ ಒಂದೇ ಒಂದು ಮಾಧ್ಯಮ ಮಿತ್ರರನ್ನ ಒಂದು ಅಡ್ರೆಸ್ ಮಾಡಲಿಲ್ಲ. ಪ್ರೆಸ್ ಮೀಟ್ ಅನ್ನೋದು ಯಾವ ಮಟ್ಟಿಗೆ ಅವರು ನಮ್ಮ ಪತ್ರಿಕಾ ರಂಗದ ಮೇಲೆ ನಮ್ಮ ಭಾರತ ಸಂವಿಧಾನ 4ನೇ ಪ್ರಮುಖ ಅಂಗಗಳಲ್ಲಿ ಪತ್ರಿಕಾ ರಂಗವೂ ಒಂದು. ಅವ್ರಿಗೂ ಕೂಡ ಗೌರವ ಕೊಡುವಂತಹ ಒಂದು ಕೆಲಸ ಆಗ್ತಾ ಇಲ್ಲ. ತನಿಖೆ ಇಲಾಖೆಗಳಾಗ್ಬೋದು, ED ಆಗ್ಬೋದು, IT ಆಗ್ಬೋದು, ನೀವೇ ನೋಡಿರ್ಬೋದು, ಆಪೋಸಿಷನ್ ಲೀಡರ್ಗಳ ಮೇಲೆ ನಡೆದಿರುವಂತಹ ದಾಳಿ ಯಾವ ಮಟ್ಟಿಗಿದೆ ಅಂದ್ಬಿಟ್ಟು ನಾವು ಹೇಳ್ಬೇಕಾಗಿಲ್ಲ. ದಿನಂಪ್ರತಿ ದಿನಪತ್ರಿಕೆ ಆಗ್ಬಹುದು, ಮಾಧ್ಯಮ ಮಿತ್ರಗಳೆಲ್ಲ ಆಗ್ಬೋದು, ನಾವು ನೋಡ್ತಾ ಇದ್ವಿ. ಈ ತರ 10 ಪ್ರಶ್ನೆಗಳಲ್ಲಿ ನಮ್ಮಲ್ಲಿ ಇದೆ. ಇವರು 10 ವರ್ಷದಲ್ಲಿ ಒಳ್ಳೇದಕ್ಕಿಂತ ಕೆಟ್ಟದೇ ಅತಿ ಹೆಚ್ಚು ಆಗ್ತಾ ಇದೆ ಅನ್ನೋದು ನಮ್ಮ ಆರೋಪ. ಫೈನ್. ಯದುಕುಮಾರ್ ಗೌಡ್ರೆ, ನಿಮ್ಮ ವರ್ಷ ಇದಕ್ಕೆ ಸರ್, ಈಗ ರಾಜ್ಯಕ್ಕೆ ಏನು ಬರಬೇಕಾಗಿದೆ, ಕೇಂದ್ರದ ಏನು ಬರಬೇಕಾಗಿದೆ ಅನ್ನೋದನ್ನ ನಿನ್ನೆ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಸದನದಲ್ಲೇ ಹೇಳಿರುವಂಥದ್ದು ಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ. ಸ್ಟೇಟ್ GST ಏನಿದೆ, IGST ಎಷ್ಟು ಬರುತ್ತೆ, ಸ್ಟೇಟ್ GST 100% ಅವ್ರಿಗೆ ಹೋಗುತ್ತೆ, IGST 50% ಅಂತ ಬರುತ್ತೆ, ಸೆಂಟ್ರಲ್ GST ನಲ್ಲಿ 50% 50-50 ಅನುಪಾತದಲ್ಲಿ ಬರುತ್ತೆ. ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಅದಕ್ಕಿಂತ ಮೀರಿದ್ದು ಅನ್ನೋದಕ್ಕಿಂತ ಇನ್ನ ಸ್ಪಷ್ಟವಾಗಿ ಹೇಳ್ಬೇಕು ಅಂದಾಗ ನಾವೇನ್ ಮಾಡಿದ್ವಿ ಅನ್ನೋದನ್ನು ಹೇಳ್ಬೇಕಾಗತ್ತೆ. ನೀವು ಎಲ್ಲಾನು ಅಂಕಿಅಂಶಗಳನ್ನೇ ಅಂತ ಅಂದಾಗ, ಹೌದು, ಒಂದು ವಿದ್ಯಾರ್ಥಿಯ ಮೌಲ್ಯಮಾಪನ ಮಾಡೋದನ್ನು ಅಂಕಿಅಂಶನೇ, ಒಂದು ಸರ್ಕಾರ ರಚಿಸಬೇಕಾದಾಗ ಆಗುವಂತದ್ದನ್ನು ಅಂಕಿಅಂಶಗಳ ಪ್ರಕಾರನೇ ಬರುವಂತದನ್ನೇ. ಹಾಗೆ ಒಂದು ಸರ್ಕಾರದ ಸಾಧನೆ ಅಂತ ಬರಬೇಕಾದಾಗ್ಲೂ ಅದು ಯಾವ ರೀತಿ ಗವರ್ನೆನ್ಸ್ ಮಾಡ್ತು, ಯಾವ ರೀತಿಯಾದ ಗವರ್ನೆನ್ಸ್ ನಲ್ಲಿ ಜನರ ಬೆಳವಣಿಗೆ ಆಯ್ತು, ದೇಶದ ಬೆಳವಣಿಗೆ ಆಯ್ತು, ಇದು ಕೇಂದ್ರದ ಮಟ್ಟದ ಮಾಡಿದಾಗ ರಾಷ್ಟ್ರೀಯ ಸುರಕ್ಷತೆ ಏನಾಯ್ತು, ಇಂಟರ್ನಲ್ ಸುರಕ್ಷತೆ ಏನಾಯ್ತು, ಇದೆಲ್ಲದರ ಮಾನದಂಡನೂ ಇರುತ್ತೆ ಸರ್ ಅದರಲ್ಲಿ. ಸೊ ಆ ರೀತಿ ಹೇಳ್ಬೇಕಾದಾಗ ನಾವು ಒಂದು ಚುನಾವಣೆ ಹೊಸ್ತಿಲಲ್ಲಿ ಇರಬೇಕಾದಾಗ ಈ ತರ ವಿಷಯಗಳನ್ನ ಸದನದಲ್ಲಿ ಪ್ರತಿಪಕ್ಷಗಳು ಚರ್ಚೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಆದ್ರೆ ಅವರು ಬೇರೆ ರೀತಿನೇ ಚರ್ಚೆಗಳ ಅದು ಹೊರಗಿನಿಂದ ಚರ್ಚೆ ಮಾಡಿದ್ರು. ಅದು ಯಾವ ರೀತಿ ಚರ್ಚೆ ಮಾಡಿದ್ರು ಸದನದಿಂದ ಅಮಾನತಾದ್ರೂ ತಮಗದು ಗೊತ್ತು, ಅದ್ರ ಬಗ್ಗೆ ನಾವು ಹೋಗಲ್ಲ. ಇವತ್ತು ನಾವು ಚುನಾವಣೆ ಹೊಸ್ತಲಲ್ಲಿ ಇರಬೇಕಾದಾಗ ನಮ್ಮ ಒಂದು ವಸ್ತು ಏನು ಅಂದ್ರೆ, ನಮ್ಮ ಒಂದು ಕಾರ್ಯವೈಖರಿ ಏನು ಅಂದ್ರೆ, ನಾವು ಡೆವಲಪ್ಮೆಂಟ್ ಮುಖಾಂತರ ಚುನಾವಣೆಗೆ ಹೋಗುವಂತದ್ದು. ನಾವು ಡೆವಲಪ್ಮೆಂಟ್ ನಾವೇನ್ ಮಾಡಿದ್ದೀವಿ, ನಮ್ಮ ರಿಪೋರ್ಟ್ ಕಾರ್ಡ್, ನಮ್ಮ 2004ರಿಂದ 19ವರೆಗೂ ರಿಪೋರ್ಟ್ ಕಾರ್ಡ್ ಏನಿದೆ, 19ರಿಂದ 23ವರೆಗೂ ಏನ್ ರಿಪೋರ್ಟ್ ಕಾರ್ಡ್ ಇದೆ, ಇಲ್ಲಿವರೆಗೂ ಏನ್ ರಿಪೋರ್ಟ್ ಕಾರ್ಡ್ ಇದೆ, ರಿಪೋರ್ಟ್ ಕಾರ್ಡ್ ನಲ್ಲಿ ಎಲ್ಲಾ ಸೆಕ್ಟರ್ಸ್ ನಲ್ಲೂ ಯಾವ ರೀತಿ ನಾವು ಕೆಲಸ ಮಾಡಿದ್ದೀವಿ. ಈಗ ನಾವು ಹೇಳ್ತಾ ಇರೋದು ನಾವ್ ಯಾವ ರೀತಿ ಕೆಲಸ ಮಾಡಿದೀವಿ ಅಂತ. ಆದ್ರೆ ನೀವು ಪ್ರಶ್ನೆ ಮಾಡಿದೀರಾ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀವಿ ನಿಮ್ಗಿಂತ ಅಂತ ಅಂದ್ಬಿಟ್ಟು. ಸೊ
ಸರ್ಕಾರಕ್ಕೆ ಅನಿವಾರ್ಯತೆ, ಸರ್ಕಾರಕ್ಕಲ್ಲ ಜನರಿಗೆ ತಿಳಿಸ್ಬೇಕಾಗತ್ತೆ. Okay. ಬಿಕಾಸ್ ಜನರಿಗೆ Valid ತಿಳಿಸ್ಬೇಕಾದಾಗ ನಾವು ಜನರಿಗೆ ಸಾಮಾನ್ಯ ಭಾಷೆಯಲ್ಲೇ ತಿಳಿಸ್ಬೇಕಾಗತ್ತೆ. Okay. ಈ ಒಂದು ಕಾಲಘಟ್ಟದಲ್ಲಿ 2004ರಿಂದ 14ವರೆಗೂ ಏನಾಗಿತ್ತು, ಮತ್ತೆ 2014ರಿಂದ ಈವರೆಗೂ ಏನಾಗಿತ್ತು ಅಂತ ಜನರ ಮುಂದೆ, ಯಾಕಂದ್ರೆ ನಾವೇನು ಅಭಿವೃದ್ಧಿ ಮಾಡಿದೆ ಅನ್ನೋದನ್ನ Okay. ಅದನ್ನ ತುಲನೆ ಮಾಡುವಂತದ್ದು ಜನರನ್ನೇ. ಜನರ ಮುಂದೆ ನಾವು ಇಟ್ಟಿರ್ಬೇಕಾದಾಗ ಇವಾಗ ಜನರೇ ಪ್ರಮುಖರಾಗ್ತಾರೆ, ಪ್ರಭುಗಳಾಗ್ತಾರೆ, ಯಾರು ಸರಿ ಮಾಡಿದ್ದಾರೆ ಅಂತ. ವ್ಯಾಲಿಡ್ ಪಾಯಿಂಟ್ ರವಿಕುಮಾರ್ ಗೌಡ್ರೆ.